ಯಾವ್ಯಾವ ವೇದಲ್ಲಿ ನಂಬರಿಂಗ್ ಮಾಡಬೇಕಾಗ್ತದೆ ಅದನ್ನ ನಂಬರಿಂಗ್ ಮಾಡ್ತಾನೆ. ವೇ 1 ನಲ್ಲಿ ಈ ಕಾರ್ಬನ್ ಆಟಮಿಗೆ 1 2 3, ಎರಡನೇ ಕಾರ್ಬನ್ ಆಟಮ್ ಅಲ್ಲಿ ಮಿಥೈಲ್ ಗ್ರೂಪ್ ಇದೆ 3 4 5. ಅದ್ರ ಕೆಳಗಡೆನೆ ಬರಿಬೇಕು, ಕಾರ್ಬನ್ ಕೆಳಗಡೆನೆ ಬರಿಬೇಕು, ಬೇರೆ ಎಲ್ಲೆಲ್ಲೋ ಬರೆಯೋದಲ್ಲ. ನಂಬರ್ಸ್ ಅನ್ನ ಏನ್ ಮಾಡ್ಬೇಕು ಹೇಳಿ, ನಂಬರ್ಸ್ ಅನ್ನ ಬರೆದ್ರೆ ಸರಿಯಾಗಿ ಕಾರ್ಬನ್ ಕೆಳಗಡೆ ಬರ್ತದೆ. ಮತ್ತೆ ಯಾವ ಗ್ರೂಪಿಗೆ ಯಾವ ಕಾರ್ಬನ್ ನಲ್ಲಿ ಏನು ಸಬ್ಸ್ಟಿಟ್ಯೂಯೆಂಟ್ ಇದೆ ಅದನ್ನು ಕೂಡ ಮಾರ್ಕ್ ಮಾಡ್ತೀವಿ. 5 3 4 5. 6th ಕಾರ್ಬನ್ ನಲ್ಲಿ C2H5 ಗ್ರೂಪ್ ಇದೆ 7 8 9. ಓಕೆ, ಸೊ ಇದು ಫಸ್ಟ್ ವೇ. ಸೆಕೆಂಡ್ ವೇ ನಂಬರ್ 2. ಸೊ ಐ ವಿಲ್ ಕಮ್ ಫ್ರಮ್ ಲೆಫ್ಟ್ ಟು ರೈಟ್. ಸೊ 1 2 3. 4th ಕಾರ್ಬನ್ ನಲ್ಲಿ C2H5 ಗ್ರೂಪ್ ಇದೆ 5 6 7. 8th ಕಾರ್ಬನ್ ನಲ್ಲಿ CH3 ಇದೆ 9. ಓಕೆ, ನಾನು 2 ವೇಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ಹಾಗೆ ನನ್ನ ಕಣ್ಣಿಗೆ ಮತ್ತೊಂದು ವೇ ಕಾಣಿಸ್ತಾ ಇದೆ, ಆ ವೇದಲ್ಲೂ ನಾನು ಹೋಗ್ತಾನೆ. ಹೀಗೆ ಹೋಗಿ ಹೋಗ್ತಾನೆ, ಇಲ್ಲಿಂದ ಇಲ್ಲಿವರೆಗೆ, ಆಮೇಲೆ ಹೀಗೆ. ಆಯ್ತಾ? ಸೊ 1 2. ಸೆಕೆಂಡ್ ಕಾರ್ಬನ್ ಅಲ್ಲಿ ಮಿಥೈಲ್ ಇದೆ 3rd 4th 5th 6th 7. 6th ಅಲ್ಲಿ 6th ಆದ್ಮೇಲೆ 7 6 ಆದ್ಮೇಲೆ 7 8. ಓಕೆ, 6th ಅಲ್ಲಿ ಯಾವ ಗ್ರೂಪ್ ಇದೆ, ಪ್ರೊಪೈಲ್ C3H7 ಗ್ರೂಪ್ ಇದೆ. ಈಗ ನಾನು ಏನ್ ಮಾಡಿದ್ದೇನೆ, 3 ವೇಸ್ ಅನ್ನ ಸಿಲೆಕ್ಟ್ ಮಾಡ್ಕೊಂಡಿದ್ದೇನೆ. ಅದರಲ್ಲಿ 3 ವೇಸ್ ಅನ್ನ ಬರ್ದಿದ್ದೇನೆ. ಅದರಲ್ಲಿ ಈಗ ಸಿಲೆಕ್ಟ್ ಮಾಡುವಾಗ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ ಏನು, ನೆಕ್ಸ್ಟ್ ರೂಲಿನ ಹೆಲ್ಪ್ ಅನ್ನು ಕೂಡ ತಗೊಳ್ತೇನೆ. ನೋಡಿ ಇಲ್ಲಿ ನೆಕ್ಸ್ಟ್ ರೂಲ್ ಏನ್ ಹೇಳ್ತದೆ ಅಂದ್ರೆ ಲೋವೆಸ್ಟ್ ಸಮ್ ರೂಲ್. ಅದರಲ್ಲಿ ಲೋವೆಸ್ಟ್ ಸಮ್ ಏನ್ ಹೇಳುತ್ತೆ ಅಂತಂದ್ರೆ, ನೀವೀಗ ನಂಬರ್ ಮಾಡಿದ್ರಲ್ಲಿ ಸಮ್ ಆಫ್ ದ ಲೋಕಂಡ್ಸ್ ಶುಡ್ ಬಿ ಮಿನಿಮಮ್. ಇಲ್ಲಿ ನೋಡಿ ಎಷ್ಟಾಯ್ತು ಸಮ್, 2 + 6 ಎಷ್ಟಾಯ್ತು, ದ ಸಮ್ ವಿಲ್ ಬಿ 8. ಓಕೆ, ಇದರಲ್ಲಿ 4 + 8 ಸಮ್ ಎಷ್ಟಾಯ್ತು, 4 + 8 ಸಮ್ ಎಷ್ಟಾಯ್ತು 12. ಈ ವೇ ಅನ್ನ ಬಿಡಿ, ಈ ವೇ ರಾಂಗ್. ಆಯ್ತಾ? ದಿಸ್ ವೇ ಇಸ್ ನಾಟ್ ಪಾಸಿಬಲ್ ಬಿಕಾಸ್ ಇಟ್ ಕಂಟೈನ್ಸ್ ಲೆಸ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇನ್ ದ ಚೈನ್. ಹಾಗಾಗಿ ಈ ವೇ ಅನ್ನ ನಾವು ತಗೊಳ್ಳೋದೇ ಬೇಡ, ಬಿಟ್ಬಿಡಿ. ಸೊ ಈಗ ಇದೆರಡರಲ್ಲಿ ನಾವು ಸಿಲೆಕ್ಟ್ ಮಾಡಬೇಕು. ಹೇಗೆ ಸಿಲೆಕ್ಟ್ ಮಾಡೋದು, ಎರಡೂ ಚೈನ್ಸ್ ಆಫ್ ಈಕ್ವಲ್ ಲೆಂತ್ ಇದೆ. ಆದ್ರೆ ಫಸ್ಟ್ ವೇ ಅಲ್ಲಿ ಏನಿದೆ, ಗ್ರೂಪ್ಸ್ ಏನಿದೆ ಮಿನಿಮಮ್ ನಂಬರ್ ಅಲ್ಲಿ. ಹಾಗಾಗಿ ಫಸ್ಟ್ ವೇ ಇಸ್ ದ ಕರೆಕ್ಟ್ ವೇ ಟು ನಂಬರ್ ದ ಕಾರ್ಬನ್ ಚೈನ್. ಈಗ ಈ ಇದ್ರ ಪ್ರಕಾರ ರೂಟ್ ವರ್ಡ್ ಅಕಾರ್ಡಿಂಗ್ ಟು ಆರ್ ಆಸ್ ಪರ್ ವೇ 1. ಆಸ್ ಪರ್ ವೇ 1 ಅಂದ್ರೆ ಫ್ರಮ್ ರೈಟ್ ಟು ಲೆಫ್ಟ್ ಟು ರೈಟ್ ಏನಿದೆ ನಂಬರಿಂಗ್, ಇದರ ಪ್ರಕಾರ ನಾನು ನಂಬರಿಂಗ್ ಮಾಡಿದ್ರೆ, ಸೊ ರೂಟ್ ವರ್ಡ್ ಏನಾಯ್ತು, 9 ಕಾರ್ಬನ್ ಆಟಮ್ಸ್ ಗೆ ರೂಟ್ ವರ್ಡ್ ಏನು, ನಾನ್ ಇಸ್ ದ ರೂಟ್ ವರ್ಡ್. ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇಸ್ 9 ಕಾರ್ಬನ್ಸ್. ಓಕೆ, ನೌ ದ ಕಾಂಪೌಂಡ್ ಇಸ್ ಸ್ಯಾಚುರೇಟೆಡ್. ಇಡೀ ಕಾರ್ಬನ್ ಚೈನ್ ಅಲ್ಲಿ ಎಲ್ಲಿಯೂ ಕೂಡ ಡಬಲ್ ಬಾಂಡ್ ಇಲ್ಲ, ಟ್ರಿಪಲ್ ಬಾಂಡ್ ಇಲ್ಲ. ಹಾಗಾಗಿ ಕಾರ್ಬನ್ ಚೈನ್ ಏನಿದೆ ಇದು ಸ್ಯಾಚುರೇಟೆಡ್ ಕಾರ್ಬನ್ ಚೈನ್ ಇದ್ದಿದ್ದಕ್ಕೆ ಏನ್ ಇಸ್ ದ ಸಫಿಕ್ಸ್, ಅದು ಪ್ರೈಮರಿ ಸಫಿಕ್ಸ್. ಆಯ್ತಾ? ಹಾಗೆ ಯಾವ್ಯಾವ ಗ್ರೂಪ್ಸ್ ಇದೆ, ನಾನ್ ಆಯ್ತು, ಏನಾಯ್ತು. ಈಗ ಮತ್ತೆ ಗ್ರೂಪ್ಸ್ ಇರೋದನ್ನ CH3 ಗ್ರೂಪ್ ಇದೆ, ಅದನ್ನ ಮಿಥೈಲ್ ಅಂತ ಕರೀತೇವೆ, ಇದು ಪ್ರಿಫಿಕ್ಸ್. ಓಕೆ, ಹಾಗೆ ಎಷ್ಟನೇ ಕಾರ್ಬನ್ ಅಲ್ಲಿ ಇದೆ, ಸೆಕೆಂಡ್ ಕಾರ್ಬನ್ ಅಲ್ಲಿ. ಹಾಗೆ C2H5 ಗ್ರೂಪ್ ಏನಿದೆ, C2H5 ಗ್ರೂಪ್ ಏನಿದೆ ಇದು 6th ಕಾರ್ಬನ್ ಅಲ್ಲಿ ಇದೆ. ಇದಕ್ಕೆ ಹೆಸರು ಈಥೈಲ್. ಇದು ಎಷ್ಟನೇ ಕಾರ್ಬನ್ ಅಲ್ಲಿ ಇದೆ, 6th ಕಾರ್ಬನ್ ಅಲ್ಲಿ ಇದೆ. ಇವೆರಡು ಏನಿದೆ ಎಲ್ಲಿ ಹೋಗುವಂತದ್ದು, ಪ್ರಿಫಿಕ್ಸ್ ಆಗಿ ಹೋಗುವಂತದ್ದು. ಸೊ ಸಫಿಕ್ಸ್ ಮತ್ತೆ ಪ್ರಿಫಿಕ್ಸ್ ಅನ್ನ ಕ್ಲಿಯರ್ ಆಗಿ ಐಡೆಂಟಿಫೈ ಮಾಡ್ಕೊಳ್ಳಿ. ಸಫಿಕ್ಸ್ ಅಂತಂದ್ರೆ ಈಗ ಬಸ್ ಅಲ್ಲಿ ಅಥವಾ ವೆಹಿಕಲ್ ಅಲ್ಲಿ 2 ಜನ ಇದ್ದಾರೆ ಅಂತ ಇಟ್ಕೊಳ್ಳಿ, ಹೋಗೋರು. ಆಯ್ತಾ? ಒಂದು ವೆಹಿಕಲ್ ಗೆ ಹೋಗೋರು 2 ಜನ ಇದ್ದಾರೆ. ಅದರಲ್ಲಿ ವೆಹಿಕಲ್ ಅಲ್ಲಿ ಒಂದೇ ಸೀಟ್ ಖಾಲಿ ಇದೆ. ಅವಾಗ ಏನ್ ಮಾಡ್ತಾರೆ, ಇಬ್ಬರಲ್ಲಿ ಒಬ್ರು ಆ ಸೀಟ್ ಅಲ್ಲಿ ಕೂತ್ಕೊಳ್ತಾರೆ. ಮತ್ತೊಬ್ರು ಎಲ್ಲಿ ಹೋಗ್ಬೇಕಾಯ್ತು, ಯಾರ್ದಾದ್ರೂ ಕಾಲ್ ಮೇಲೆ ಅಥವಾ ಇದ್ದ ಮಧ್ಯದಲ್ಲಿ ಸೀಟ್ ಅಲ್ಲಿ ಅಡ್ಜಸ್ಟ್ ಆಗೋದೇನಿದೆ ಅದು ನಾವು ಪ್ರಿಫಿಕ್ಸ್ ಅಂತ ಹೇಳಿ ಕರೀತೀವಿ. ಆಯ್ತಾ? ಸೊ ಈಗ ಪೂರ್ತಿ ನೇಮ್ ಅನ್ನ ಬರೀತೀವಿ. ಫಸ್ಟ್ ನಾನ್ ಏನ್ ಇಸ್ ದ ಪೇರೆಂಟ್ ಚೈನ್. ಆಯ್ತಾ? ಪೇರೆಂಟ್ ಚೈನ್ ಆದ್ಮೇಲೆ ಇದು ಗ್ರೂಪ್ಸ್. ಸೆಕೆಂಡ್ ಕಾರ್ಬನ್ ಅಲ್ಲಿ ಮಿಥೈಲ್ ಗ್ರೂಪ್ ಇದೆ, 2
ಈಥೈಲ್ ಕಾಮ 6 ಪ್ಲೇಸ್ ಅಲ್ಲಿ ಆಲ್ಫಾಬೆಟಿಕಲ್ ಆರ್ಡರ್ ಪ್ರಕಾರ ಬರೆಯುವುದು. ಹಾಗೆ ಬರೆಯುವುದು 6 ಈಥೈಲ್ 2-methyl nonane is the name of the compound. ಗೊತ್ತಾಯ್ತಾ? ಸೊ ನೋಡಿ ಈ ರೀತಿ ನೇಮ್ ಅನ್ನ ಡಿಸೈಡ್ ಮಾಡಿ. ಆಯ್ತಾ? ಈಗ ನಾನು ಸೆಕೆಂಡ್ ರೂಲ್ ಹೇಳ್ತೇನೆ. ರೂಲ್ ನಂಬರ್ 2 ಹೇಳಿ ಅದ್ರ ಸ್ಟೆಪ್ಸ್ ಅನ್ನ ಹೇಳ್ತೇನೆ. ಹಾಗೆ ಒಂದೆರಡು ಎಕ್ಸಾಂಪಲ್ಸ್ ಅನ್ನ ಕೊಡೋಣ. ನೋಡಿ, ರಾಶಿ ಇವತ್ತಿನ ಕ್ಲಾಸ್ ರಾಶಿ ಹೇಳಿದ್ವಿ. ಯಾಕೆಂದ್ರೆ ರಾಶಿಯನ್ನ ಹೇಳ್ಬಿಟ್ರೆ ನಿಮ್ಗೆಲ್ಲನೂ ತಲೆ ಮೇಲಿಂದ ಹೋಗುತ್ತೆ. ಸ್ವಲ್ಪ ಮಾಡಿ ಹೇಳೋಣ, ಅದು ಸರಿ ಮಾಡಿ ಪ್ರಾಕ್ಟೀಸ್ ಮಾಡಿ. ಆಯ್ತಾ? ಈಗ ಸೆಕೆಂಡ್ ರೂಲ್ ಲೋವೆಸ್ಟ್ ಸಮ್ ರೂಲ್. ಸೆಕೆಂಡ್ ರೂಲ್ ಆಫ್ IUPAC ನೇಮ್ ಲೋವೆಸ್ಟ್ ಸಮ್ ರೂಲ್. ಇಲ್ಲಿ ಒಂದು ಲೋಕಂಟ್ ಅನ್ನೋ ವರ್ಡ್ಗೆ ಮೀನಿಂಗ್ ಬರ್ತದೆ. ಲೋಕಂಟ್ ಅಂತಂದ್ರೆ ನಂಬರ್ ಯೂಸ್ಡ್ ಟು ಐಡೆಂಟಿಫೈ, ನಂಬರ್ ಯೂಸ್ಡ್ ಟು ಇಂಡಿಕೇಟ್. ಇಲ್ಲಿ ನೋಡಿ, ನಾನು ಇಲ್ಲಿ ಬರ್ತಿದ್ದೇನಲ್ಲ, ಇದು ಸೆಕೆಂಡ್ ಕಾರ್ಬನ್ ಏನಿದೆ, ಇದು 2 ಇಸ್ ದ ನಂಬರ್, ಇದನ್ನ ಲೋಕಂಟ್ ಅಂತ ಹೇಳಿ ಕರೀತಾರೆ. ಇದು 6 ಅನ್ನ ಲೋಕಂಟ್ ಅಂತ ಹೇಳಿ ಕರೀತಾರೆ. ಆಯ್ತಾ? ನಂಬರ್ ಯೂಸ್ಡ್ ಟು ಇಂಡಿಕೇಟ್ ಪೊಸಿಷನ್ ಆಫ್ substituent group. ಅದನ್ನ ಲೋಕಂಟ್ ಅಂತ ಕರೀತೇವೆ. The steps of the lowest sum rule. So everything ನೋಟ್ ಡೌನ್ ಮಾಡಿ. ನಾನು ಬೋರ್ಡ್ ಮೇಲೆ ಏನೇನು ಬರ್ದಿದ್ದೇನೆ ಅದಷ್ಟನ್ನು ನೋಟ್ಬುಕ್ ಅಲ್ಲಿ ನೋಟ್ ಡೌನ್ ಮಾಡಿ ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಮಾಡ್ಕೊಡಿ. ಆಯ್ತಾ? ಮತ್ತೆ ಗ್ರೂಪ್ ಅಲ್ಲಿ ಇದನ್ನ ಬರಿಬೇಕಾ ಅದನ್ನ ಬರಿಬೇಕಾ ಅಂತ ಹೇಳಿ ಕೇಳ್ತಾ ಇದ್ದೆ. ಸರಿನಾ? ನಾನು ಕ್ಲಾಸ್ ಮಾಡುವಾಗಲೇ ಹೇಳ್ಬಿಟ್ಟಿದ್ದೇನೆ. ಅರ್ಥಗಳು ಸ್ಟೆಪ್ಸ್ ಅಲ್ಲಿ ಏನ್ ಹೇಳುತ್ತೆ? ದ ಪೇರೆಂಟ್ ಚೈನ್ is numbered such that lowest or minimum number is given to carbon atom carrying side or branched chain or functional group. ಓಕೆ, ಏನ್ ಮಾಡಬೇಕು? ಚೈನ್ ಅನ್ನ ಯಾವ ರೀತಿ ನಂಬರ್ ಮಾಡಬೇಕು ಹೇಳಿದೆ ನಾನು. ಸೊ ನೋಡಿ, ಫಂಕ್ಷನಲ್ ಗ್ರೂಪ್ಸ್ ಏನಾದ್ರೂ ಇದ್ರೆ ಆ ಫಂಕ್ಷನಲ್ ಗ್ರೂಪ್ಸ್ ಗೆ ಆದಷ್ಟು ಮಿನಿಮಮ್ ನಂಬರ್ ಬರುವ ಹಾಗೆ ನಾವು ಕಾರ್ಬನ್ ಚೈನ್ ಅನ್ನ ನಂಬರ್ ಮಾಡ್ಕೊಳ್ಬೇಕು. ಇಲ್ಲಿ ವೇವ್ 1 ಸೆಲೆಕ್ಟ್ ಮಾಡಿದ್ದು ರೀಸನ್ ಅದೇ. ಆಯ್ತಾ? 2 + 6 ಮಾಡಿದಾನೆ, ಅದು 8 ಬಂದಿದೆ. ಹಾಗೆ 4 + 8 ಮಾಡಿದ್ರೆ 12 ಬಂದಿದೆ. ಹಾಗಾಗಿ ಆ ವೇನ ಬಿಟ್ಟಿದೆ. ಆಯ್ತಾ? ಸೊ when there are more than one substituent, then sum of locants is minimum. So first rule ಏನು ಹೇಳ್ತದೆ? ಕಾರ್ಬನ್ ಚೈನ್ ಅನ್ನ ಯಾವ ರೀತಿ ನಂಬರ್ ಮಾಡಬೇಕು? ನಂಬರ್ ಮಾಡುವಾಗ ಆದಷ್ಟು ಫಂಕ್ಷನಲ್ ಗ್ರೂಪ್ ಅಥವಾ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಇದ್ರೆ ಅದಕ್ಕೆ ಮಿನಿಮಮ್ ನಂಬರ್ ಬರೋ ಹಾಗೆ ನಾವು ನಂಬರಿಂಗ್ ಮಾಡ್ತೀವಿ. ಅದಿಲ್ಲ 2-3 ಫಂಕ್ಷನಲ್ ಗ್ರೂಪ್ ಇದೆ ಅಂತ ಹೇಳಿದಾಗ ನಾವೇನ್ ಮಾಡ್ತೇವೆ? ಆದಷ್ಟು ಸಮ್ ಆಫ್ ಲೋಕಂಟ್ಸ್ ಮಿನಿಮಮ್ ಬರೋ ರೀತಿಯಲ್ಲಿ ಆದಷ್ಟು ನಂಬರಿಂಗ್ ಮಾಡ್ತೇವೆ. ಸೊ ಎಕ್ಸಾಂಪಲ್, ಇನ್ ದ ಅಬವ್ ಎಕ್ಸಾಂಪಲ್, ಫಸ್ಟ್ ಒನ್ example ಅಲ್ಲಿ first one, in the above example wave 1 is having lowest sum. ಆಯ್ತಾ? ಹಾಗಾಗಿ ನೇಮ್ ಅನ್ನ ಆ ರೀತಿಯಲ್ಲಿ ಬರ್ತಿದ್ದಾರೆ. 6 ethyl 2-methyl nonane ಅಂತ ಹೇಳಿ ಬರ್ತಿದ್ದಾರೆ. ಆಯ್ತಾ?
next second example number 2, CH3 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 CH2 CH CH3 CH ಈ ಕಾರ್ಬನ್ ಚೈನ್ ಇದೆ ಅಂತ ಇಟ್ಕೊಳ್ಳಿ. ನೋಡಿ ನಾನು ಈಗ ನಿಮ್ಗೆ ಸಿಂಪ್ಲಿಫೈ ಮಾಡಿ ಹೇಳಿದೆ. ಏನ್ ಮಾಡಿದ್ದೇನೆ, ಕಾರ್ಬನ್ ಚೈನ್ ಮೇಲೆ ನಂಬರಿಂಗ್ ಮಾಡ್ಲಿ. ಯಾಕೆ? ಸೊ ಈಗ ನಾನು ಒಂದ್ 2-3 ವೇಸ್ ಅಲ್ಲಿ ನಂಬರ್ ಮಾಡ್ಬೇಕು ಅಂದ್ರೆ ಪ್ರತಿ ಸಲ ಕಾರ್ಬನ್ ಚೈನ್ ಅನ್ನ ಬರ್ಕೊಳ್ಳಿ. ಅಷ್ಟು ಪೇಷನ್ಸ್ ನನಗೂ ಇಲ್ಲ, ನಿಮ್ಗೂ ಇಲ್ಲ. ಹಾಗಾಗಿ ಏನ್ ಮಾಡೋಣ, ಆ ಕಾರ್ಬನ್ ಚೈನ್ ಇದ್ದಿರೋದು ಹಾಗೆ ಇರಲಿ. ನಾವು ಯಾವ ವೇಸ್ ಅಲ್ಲಿ ಬರ್ದಿದ್ದಾವೆ ಅದನ್ನ ಸಪ್ರೇಟ್ ಆಗಿ, ಯಾವ ಡೈರೆಕ್ಷನ್ ಅಲ್ಲಿ ಇಟ್ಟಿದ್ದೇವೆ ಅದನ್ನ ಈ ರೀತಿಯಲ್ಲಿ ಆರೋ ಮಾರ್ಕ್ ಹಾಕಿ ನೋಡ್ತೀವಿ. ಆಯ್ತಾ? ಸೊ ಇದರಲ್ಲಿ ವೇ ಒನ್ ಸೊ ಫ್ರಮ್ ಲೆಫ್ಟ್ ಟು ರೈಟ್ ಹೋಗ್ತಾನೆ. 1 2 ಸೆಕೆಂಡ್ ಕಾರ್ಬನ್ ಆಟಮ್ ನಲ್ಲಿ 2 ಮೀಥೈಲ್ ಗ್ರೂಪ್ಸ್ ಇದೆ. ಆಯ್ತಾ? ನೆಕ್ಸ್ಟ್ 3 4th ಕಾರ್ಬನ್ ನಲ್ಲಿ 1 ಮೀಥೈಲ್ ಗ್ರೂಪ್ ಇದೆ. 5 ಓಕೆ, 2 ಮಿಥೈಲ್ 4 ಮಿಥೈಲ್. ಸಮ್ ಎಷ್ಟು? 2 + 2 + 4 ಎಷ್ಟು? 8. ಆಯ್ತಾ? ಸೊ ಈಗ ಇನ್ನೊಂದು ವೇ ಅಲ್ಲಿ ಈ ರೀತಿ ತಗೊಳ್ತಾನೆ. ಸೊ ವೇ 2 ಓಕೆ, 1 2 ಸೆಕೆಂಡ್ ಕಾರ್ಬನ್ ನಲ್ಲಿ 1 ಮಿಥೈಲ್ ಗ್ರೂಪ್, 3 4th ಕಾರ್ಬನ್ ನಲ್ಲಿ 2 ಮಿಥೈಲ್ ಗ್ರೂಪ್ಸ್. ಆಯ್ತಾ? 5th ಕಾರ್ಬನ್. ಈಗ ಸಮ್ ಎಷ್ಟು? 2 + 4 + 4 8 + 2 10. ಯಾವ ವೇ ಕರೆಕ್ಟ್ ಅನಿಸ್ತದೆ? 2 ರೂಲ್ಸ್ ಪ್ರಕಾರ ನಾನು ಕಾರ್ಬನ್ ಚೈನ್ 5 ಕಾರ್ಬನ್ ಆಟಮ್ಸ್ ಇರೋದನ್ನ ಸಿಲೆಕ್ಟ್ ಮಾಡಿದ್ದೇನೆ. ದಟ್ ಇಸ್ ದ ಲಾಂಗೆಸ್ಟ್ ಕಾರ್ಬನ್ ಚೈನ್. ಓಕೆ, ಅದರಲ್ಲಿ ಫಸ್ಟ್ ಮೆಥಡ್ ಅಲ್ಲಿ ಸಮ್ ಏನಿದೆ ಕಡಿಮೆ ಇದೆ. ಹಾಗಾಗಿ ಫಸ್ಟ್ ಮೆಥಡ್ ಇಸ್ ದ ಕರೆಕ್ಟ್ ವೇ ಫಾರ್ ದ ನೇಮಿಂಗ್ ಆಫ್ ದಿಸ್ ಕಾಂಪೌಂಡ್. ಸೊ ಈಗ ನೇಮ್ ಅನ್ನ ಬರೀಲಿಕ್ಕೆ ಏನ್ ಮಾಡ್ತೀರಾ, ಮತ್ತೆ ನಿಮ್ದು ಬಂದಿದೆ ಪ್ರಾಕ್ಟೀಸ್ ಆಗೋ ತನಕ ಈ ಸಿಸ್ಟಮ್ ಅನ್ನ ಪೂರ್ತಿಯಾಗಿ ಬರೀ. ಆಯ್ತಾ? ರೂಟ್ ವರ್ಡ್, ನಂತರ ಸ್ಯಾಚುರೇಟೆಡ್ನೆಸ್, ಅಲ್ಕೈಲ್ ಗ್ರೂಪ್ಸ್ ಯಾವುದು ಎಲ್ಲ ಸರಿ ಮಾಡಿ ಬರೀ. ಆಯ್ತಾ? ಸೊ ಈಗ ನೇಮ್ ಬರೀಲಿಕ್ಕೆ ಟ್ರೈ ಮಾಡಿ. ಸೊ ರೂಟ್ ವರ್ಡ್ ಏನು ಬರೀತೀರಾ? ರೂಟ್ ವರ್ಡ್ ಇಸ್ ಪೆಂಟ್. ಆಯ್ತಾ? ಯಾಕೆ? 5 ಕಾರ್ಬನ್ ಆಟಮ್ಸ್ ಇನ್ ದ ಚೈನ್. ಓಕೆ, ಆಯ್ತಾ? ಸ್ಯಾಚುರೇಟೆಡ್ ಚೈನ್? ಎಸ್. ಸೊ ಚೈನ್ ಇಸ್ ಸ್ಯಾಚುರೇಟೆಡ್. ಹಾಗಾಗಿ ಪ್ರೈಮರಿ ಸಫಿಕ್ಸ್ ಯಾವುದು? ಸ್ಯಾಚುರೇಟೆಡ್ ಇರುವಂತಹ ಪ್ರೈಮರಿ ಸಫಿಕ್ಸ್ ಏನನ್ನ ಬರೀತೇವೆ, ಇದು ಪ್ರೈಮರಿ ಸಫಿಕ್ಸ್. ಆಯ್ತಾ? ನೆಕ್ಸ್ಟ್ ಗ್ರೂಪ್ಸ್ ಯಾವ್ಯಾವ್ದಿದೆ? CH3 3 ಸಲ ಇದೆ. ಮಿಥೈಲ್ ಎಷ್ಟನೇ ಕಾರ್ಬನ್ ಅಲ್ಲಿ ಇದೆ? ಆಸ್ ಪರ್ ವೇ 1. ಓಕೆ, ಸೊ ಎಷ್ಟನೇ ಕಾರ್ಬನ್ ಅಲ್ಲಿ ಮಿಥೈಲ್ ಇದೆ? ಸೆಕೆಂಡ್ ಅಲ್ಲಿ ಇದೆ. ಹಾಗೆ 4th ಅಲ್ಲಿ. ಸೊ 3 ಮಿಥೈಲ್ ಇದ್ರೆ ಸೇಮ್ ಗ್ರೂಪ್ ಇದ್ರೆ ಏನ್ ಹೆಸರು ಕೊಡೋಣ? ಟ್ರೈ. ಆಯ್ತಾ? ಈಗ ನಾನು ನೇಮ್ ಬರೀತಾನೆ ನೋಡಿ. ಪೆಂಟ್. ನೇಮ್ ಆಫ್ ದ ಕಾಂಪೌಂಡ್ is pent. Ane is the parent chain. ಸೊ ಮಿಥೈಲ್ ಗ್ರೂಪ್ 3 ಕಾರ್ಬನ್ ಆಟಮ್ಸ್ ಅಲ್ಲಿ ಇದೆ. ಹಾಗಾಗಿ 2 2 4 ಟ್ರೈಮಿಥೈಲ್. ಪೆಂಟೇನ್ is the name of the compound. ಈ ರೀತಿಯಾಗಿ ನೇಮ್ ಅನ್ನ ಬರೀತೇವೆ. ನಿಮ್ಗೆ ಪ್ರಾಕ್ಟೀಸ್ ಆಗೋ ತನಕ ಆದಷ್ಟು ಈ ಸಿಸ್ಟಮ್ ಅನ್ನ ಬರೀ. ಪ್ರಾಕ್ಟೀಸ್ ಆದ್ಮೇಲೆ ಸಿಸ್ಟಮ್ ಬರೆಯೋದು ಬೇಡ, ಡೈರೆಕ್ಟ್ ಆಗಿ ಬರೆದ್ರ ನೀವು ಈ ಸಿಸ್ಟಮ್ ಅನ್ನ ಬರೆದ್ರು ಏನು ತೊಂದರೆ ಇಲ್ಲ. ಆಯ್ತಾ? ಬರೀಬಹುದು. ಯು ಕ್ಯಾನ್ ರೈಟ್ ದ ಸಿಸ್ಟಮ್ ಯು ಆರ್ ಅಲಾಟಿಂಗ್ ಫಾರ್ ದ ನೇಮಿಂಗ್ ಆಫ್ ದ ಕಾಂಪೌಂಡ್ಸ್. ಸೊ ಲೆಟ್ ಮಿ ಗಿವ್ another example. Third one, CH3 CH CH3 CH2 CH CH3 CH3. Okay, so carbon chain way 1 ಏನ್ ಮಾಡೋಣ? ಲೆಫ್ಟ್ ಟು ರೈಟ್ ನಂಬರ್ ಮಾಡೋಣ. 1 2 ಸೆಕೆಂಡ್ ಪೊಸಿಷನ್ ನಲ್ಲಿ CH3, ಥರ್ಡ್ 4th ಪೊಸಿಷನ್ ನಲ್ಲಿ CH3 5. ಆಯ್ತಾ? ಇನ್ನೂ ಒಂದು ವೇ ಇದೆ. ವೇ 2 ರೈಟ್ ಟು
ಲೆಫ್ಟ್ 1 2 ಸೆಕೆಂಡ್ ಪೊಸಿಷನ್ ನಲ್ಲಿ CH3 3 ಫೋರ್ತ್ ಪೊಸಿಷನ್ ನಲ್ಲಿ CH3 5 ಆಯ್ತಾ. ಸೊ ಈಗ ಸಮ್ ಏನು 2 ಪ್ಲಸ್ 4 6 2 ಪ್ಲಸ್ 4 6 ನೋಡಿ ಎರಡರದ್ದು ಸಮ್ ಸೇಮ್ ಇದೆ. ಈಗ ಏನ್ ಮಾಡ್ಬೇಕು ಹೇಳಿ ನೋಡೋಣ, ಆಲ್ಫಾಬೆಟಿಕಲ್ ಆರ್ಡರಿಗೆ ಪ್ರಿಫರೆನ್ಸ್ ಆಯ್ತಾ. ಸೊ ಈಗ ಎರಡು ಲೋಕಂಡ್ಸ್ ಇಂದು ಪೊಸಿಷನ್ ಸೇಮ್ ಇದ್ರೆ ಅವಾಗ ಏನ್ ಮಾಡ್ಬೇಕು ಹೇಳಿ, ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಫಸ್ಟ್ ಬರುವ ಗ್ರೂಪಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕು. ಅಂದ್ರೆ ಲೋವೆಸ್ಟ್ ಹೆಸರು ನಂಬರ್ ಬರುವ ಹಾಗೆ ನಾವು ಕೊಡ್ಬೇಕು ಆಯ್ತಾ. ಸೊ ಈಗ ಹೆಸರು ಮತ್ತೆ ರೂಟ್ ವರ್ಡ್ ಪೆಂಟ್ ಸ್ಯಾಚುರೇಟೆಡ್, ಹಾಗಾಗಿ ಏನ್ ಪ್ರೈಮರಿ ಸಫಿಕ್ಸ್, ನೇಮ್ ಇಸ್ 2,4 ಡೈಮಿಥೈಲ್. ನೋಡಿ ಇಲ್ಲಿ ನಾನೀಗ ನೇಮಿಂಗ್ ಮಾಡುವಾಗ ನಿಮ್ಗೆ ಹೇಳ್ತೇನೆ ಏನೇನ್ ಮಾಡ್ಬೇಕು ಅಂತ ಹೇಳಿ, ಆ ಎಲ್ಲ ರೂಲ್ಸ್ ಅನ್ನ ನೀವು ಫಾಲೋ ಅಪ್ ಮಾಡ್ಬೇಕು. ಇಲ್ಲಿ ನೋಡಿ ನಂಬರ್ ಆದ್ಮೇಲೆ ಎರಡು ನಂಬರ್ ಮಧ್ಯದಲ್ಲಿ ಕಾಮ ಕೊಡ್ಬೇಕು, ನಂಬರ್ ಆದ್ಮೇಲೆ ಗ್ರೂಪ್ ಬರೆಯುವಾಗ ಡ್ಯಾಶ್ ಅನ್ನ ಕೊಡ್ಬೇಕು. ಇದೆಲ್ಲೂ ಬುಕ್ ಅಲ್ಲಿ ಕೊಟ್ಟಿರುವುದಿಲ್ಲ, ಇದು ಜಸ್ಟ್ ಕಾಮನ್ ಸೆನ್ಸ್ ಆಯ್ತಾ. ಸೊ ಇನ್ನೊಂದು ಎಕ್ಸಾಂಪಲ್ ತಗೊಂಡು ಕ್ಲಾಸ್ ಅನ್ನ ವೈಂಡ್ ಆಫ್ ಮಾಡ್ತೇನೆ. ಲಾಸ್ಟ್ ಎಕ್ಸಾಂಪಲ್ ಫಾರ್ ದಿಸ್ ಕ್ಲಾಸ್, ಲೋವೆಸ್ಟ್ ಸಮ್ ರೂಲ್ ಅಲ್ಲಿ ಇನ್ನೂ ಒಂದೆರಡು ರೂಲ್ಸ್ ಇದೆ, ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೇನೆ ಆಯ್ತಾ. ಸೊ ಈಗ ಒಂದು ಎಕ್ಸಾಂಪಲ್ ತಗೊಂಡು ನಿಮ್ಗೆ ಪ್ರಾಕ್ಟೀಸ್ ಆಗಲಿಕ್ಕೆ ಒಂದು ಎಕ್ಸಾಂಪಲ್ ತಗೊಂಡು ಕ್ಲಾಸ್ ಅನ್ನ ವೈಂಡ್ ಆಫ್ ಮಾಡೋಣ. ಓಕೆ, ಸೊ ನೆಕ್ಸ್ಟ್ ಫೋರ್ತ್ ಎಕ್ಸಾಂಪಲ್ CH3 CH2 CH2 CH3 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 CH2 CH2 CH3. ಸೊ ಈಗ 1 2 3 4 5 6 7 ಕಾರ್ಬನ್ ಚೈನ್ ಇದೆ. ವೇವ್ 1 ಯಾವಾಗಲೂ ಹೀಗೆ ಹೋಗ್ಬೇಕು ಅಂತ ಹೇಳಿಲ್ಲಮ್ಮ, ನಿಮ್ಗೆ ಹೇಗೆ ಹೋಗ್ಬೇಕು ಅನಿಸ್ತದೆ ಹಾಗೆ ಹೋಗಿ. ಥರ್ಡ್ ಕಾರ್ಬನ್ ಆಟಮ್ ಅಲ್ಲಿ ಈಥೈಲ್ ಗ್ರೂಪ್ ಇದೆ, C2H5 ಗ್ರೂಪ್ ಇದೆ, ಹಾಗೆ ನಾಲ್ಕನೇ ಪೊಸಿಷನ್ ನಲ್ಲಿ ಎರಡು CH3 ಗ್ರೂಪ್ ಇದೆ, 5 6 7 ಆಯ್ತಾ. ಸಮ್ ಎಷ್ಟಾಯ್ತು 3 ಪ್ಲಸ್ 4 ಪ್ಲಸ್ 4 4 ಪ್ಲಸ್ 4 ಪ್ಲಸ್ 8 ಪ್ಲಸ್ 3 11. ನೆಕ್ಸ್ಟ್ ವೇ ಟು ರಿವರ್ಸ್ ದ 1 2 3 4th ಕಾರ್ಬನ್ ನಲ್ಲಿ ಎರಡು ಮಿಥೈಲ್ ಗ್ರೂಪ್ ಇದೆ, 5th ಕಾರ್ಬನ್ ನಲ್ಲಿ ಈಥೈಲ್ ಗ್ರೂಪ್ ಇದೆ, 6 7 ಆಯ್ತಾ. ಸೊ ಇಲ್ಲಿ ಸಮ್ ಎಷ್ಟಾಯ್ತು 4 ಪ್ಲಸ್ 4 ಪ್ಲಸ್ 5 4 ಪ್ಲಸ್ 4 9 ಪ್ಲಸ್ 5 14 ಆಯ್ತಾ. 4 ಪ್ಲಸ್ 4 8 ಪ್ಲಸ್ 5 ಇಟ್ ಇಸ್ 13. ಇನ್ನೂ ಒಂದು ವೇ ಇದೆ. ಸೊ ನೋಡಿ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಾನೆ. ಥರ್ಡ್ ವೇ 5ನೇ ಕಾರ್ಬನ್ ಆಟಮ್ ಆದ ಕೂಡಲೇ ಹೀಗೆ ಹೋಗ್ತಾನೆ ಆಯ್ತಾ. ವೇ 3 ಎಷ್ಟು ಪಾಸಿಬಲ್ ವೇಸ್ ಇದೆ ಅಷ್ಟನ್ನು ಬರೀರಿ, ನಿಮ್ಗೆ ಏನು ತೊಂದರೆ ಇಲ್ಲ ಆಯ್ತಾ. ನೀವು ಬರೆದ್ರಿ ಅಂತ ಏನು ಯಾರೇನು ಮಾರ್ಕ್ಸ್ ಕಟ್ ಮಾಡುದಿಲ್ಲ. 5 ಆದ್ಮೇಲೆ 6 7 5th ಕಾರ್ಬನ್ ನಲ್ಲಿ ಈಥೈಲ್ ಗ್ರೂಪ್ ಇದೆ ಆಯ್ತಾ. ಈ ರೀತಿ ನಾನು ನಂಬರಿಂಗ್ ಮಾಡ್ತೀನಿ. ಆದ್ರೆ ಈ ವೇನ ಸೆಲೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ, ಯಾಕೆ ಅಂತಂದ್ರೆ ಇದು ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ. ಸೊ ಇಲ್ಲಿ ಮತ್ತೆ ಸಮ್ ಎಷ್ಟು 4 ಪ್ಲಸ್ 4 ಪ್ಲಸ್ 5 13. ಸೊ ನೋಡಿ ಇದೆರಡು ವೇಸ್, ಇದೆರಡು ಚೈನ್ಸ್ ಆಫ್ ಈಕ್ವಲ್ ಲೆಂತ್ ಇದೆ, ಹಾಗಾಗಿ ನೇಮ್ಸ್ ಸಮ್ಮು ಕೂಡ ಸೇಮ್ ಇದೆ. ಆದ್ರೆ ಇದಕ್ಕಿಂತ ಫಸ್ಟ್ ವೇ ಅಲ್ಲಿ ಏನಿದೆ ನಾವೇನ್ ಮಾಡಿದ್ದೇವೆ, ಸಮ್ ಲೋಕಂಟ್ ಸಮ್ ಏನಿದೆ ಅದು ಮಿನಿಮಮ್ ಇದೆ, ಹಾಗಾಗಿ ವೇ 1 ಇಸ್ ದ ಕರೆಕ್ಟ್ ವೇ ಟು ನಂಬರ್ ದ ಚೈನ್. ಸೊ ಆಸ್ ಪರ್ ದ ವೇ 1, ಆಸ್ ಪರ್ ವೇ 1, so root word is kept 7 carbon chain saturated, so suffix n and it is primary suffix. Okay, next ಏನಿದೆ, ಥರ್ಡ್ ಕಾರ್ಬನ್ ಆಟಮ್ ಅಲ್ಲಿ C2H5 ಗ್ರೂಪ್ ಇದೆ. C2H5 ಗ್ರೂಪ್ ಗೆ ಹೆಸರು ಈಥೈಲ್.
ಇದು ಥರ್ಡ್ ಕಾರ್ಬನ್ ಅಲ್ಲಿ. ಹಾಗೆ CH3 ಗ್ರೂಪ್ ಇದೆ, ಅದಕ್ಕೆ ಹೆಸರು ಮಿಥೈಲ್. ಎಷ್ಟನೇ ಕಾರ್ಬನ್ ಅಲ್ಲಿ ಇದೆ? ಫೋರ್ತ್ ಕಾರ್ಬನ್ ಅಲ್ಲಿ 2. ಆಯ್ತಾ? ಸೊ ಈಗ ಅಷ್ಟನ್ನು ಜೋಡಿಸಿ ಬರೀರಿ. ನೇಮ್ ಆಫ್ ದ ಕಾಂಪೌಂಡ್, ನೇಮ್ ಆಫ್ ದ ಕಾಂಪೌಂಡ್, ಹೆಪ್ಟೇನ್ ಇಸ್ ದ ಪೇರೆಂಟ್ ಚೈನ್, ಹೆಪ್ಟೇನ್ ಇಸ್ ದ ಪೇರೆಂಟ್ ಚೈನ್. 3-ethyl, 3-ethyl, 4,4-dimethyl, 3-ethyl, 4,4-dimethyl. Heptane is the name of the compound. Okay, so here I will wind off my class. Yes, okay. Thank you. And in the next video, we will discuss about some more rules and naming of the